ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ತಮ್ಮ Q3 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತ ಕೆಲವು ಇಂಪಾರ್ಟೆಂಟ್ ಕಂಪನಿಗಳ ನಂಬರ್ಸ್ ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಜಸ್ಟ್ ಕಂಪನಿಯ ನಂಬರ್ಸ್ ನ ಹೈಲೈಟ್ಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ ಅಷ್ಟೇ. ಡೀಪ್ ಡೌನ್ ಹೋಗಿ ನೋಡ್ಲಿಕ್ಕೆ ದಿನಗಳು ಬೇಕಾಗುತ್ತೆ. ನಾವು 8-10 ನಿಮಿಷದಲ್ಲಿ 2-3 ಕಂಪನಿಗಳ ನಂಬರ್ಸ್ ನೋಡ್ತೀವಿ ಅಂದ್ರೆ ಜಸ್ಟ್ ಹೈಲೈಟ್ಸ್ ಅನ್ನ ಅಷ್ಟೇ ನೋಡೋದು. ಹಾಗಾಗಿ ಕಂಪನಿಗಳ ನಂಬರ್ಸ್ ಅನ್ನ ತುಂಬಾ ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತೆ. ಬಟ್ ಅಟ್ ಲೀಸ್ಟ್ ಹೈಲೈಟ್ಸ್ ಅನ್ನಾದ್ರೂ ತಿಳ್ಕೊಂಡ್ರೆ ಬಹುಶಃ ಒಂದಷ್ಟು ಇನ್ಪುಟ್ಸ್ ಸಿಗಬಹುದು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ನಿಮ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತ ನಂಬರ್ ಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ. ಇನ್ ಕೇಸ್ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಸೇಮ್ ನಂಬರ್ ಗೆ ಕಾಲ್ ಮಾಡಿ, ಅದಕ್ಕೆ ಕೂಡ ಸಪೋರ್ಟ್ ಮಾಡ್ತೀವಿ. ಮೊದಲಿಗೆ ಪೂನಾವಾಲಾ ಫಿನ್ಕಾರ್ಪ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ ನಂತರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ ಅನ್ನ ನನಗೆ ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು, ರುಪೀಸ್ ಇನ್ ಕ್ರೋರ್ಸ್. ಹಾಗೆ ಸೀಕ್ವೆನ್ಸ್ ನೋಡಬಹುದು, ಡಿಸೆಂಬರ್ 2024, ಇದು ಸೆಪ್ಟೆಂಬರ್ 2025, ಇದು ಡಿಸೆಂಬರ್ 2025 ಇದೆ. ಇಯರ್ ಆನ್ ಇಯರ್ ಡೇಟಾ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್. ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ, ಇನ್ ಬಿಗ್ ಡಿಫರೆನ್ಸ್ ಮಾಡಿರುವಂತ ನಂಬರ್ ಅಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಗೆ ಹೋಗೋದಾದ್ರೆ ಹಿಂದಿನ ವರ್ಷ 1057 ಕೋಟಿ ಅರ್ನ್ ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 1542 ಕೋಟಿ, ಈಗ 1818 ಕೋಟಿಯನ್ನ ಅರ್ನ್ ಮಾಡಿದೆ. ಅಂದ್ರೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಈವನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇನ್ಕಮ್ ವೈಸ್ ಬರೀ ಇನ್ಕಮ್ ವೈಸ್ ನೋಡಿದ್ರೆ ಆಗೋದಿಲ್ಲ, ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಹಿಂದಿನ ವರ್ಷ 1031 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 1443 ಕೋಟಿ, ಈಗ 1618 ಕೋಟಿ ಆಗಿದೆ. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. PBT ನೋಡಬಹುದು, ಹಿಂದಿನ ವರ್ಷ 25 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 98 ಕೋಟಿ, ಈಗ 200 ಕೋಟಿ ಆಗಿದೆ. ಇಯರ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 8 ಟೈಮ್ಸ್ ಜಾಸ್ತಿ ಆಗಿದೆ. ಕ್ವಾರ್ಟರ್ಲಿ ಕೂಡ ಮೋರ್ ದನ್ ಡಬಲ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ PBT ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು 18 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 74 ಕೋಟಿ, ಈಗ 150 ಕೋಟಿ ಇದೆ. ಇಲ್ಲೂ ಕೂಡ ಕ್ವಾರ್ಟರ್ಲಿ ಮೋರ್ ದನ್ ಡಬಲ್ ಆಗಿದೆ. ಇಯರ್ಲಿ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ. ಇನ್ನು EPS ಅಲ್ಲಿ ನೋಡಿದ್ರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಬೇಸಿಕ್ EPS ನೋಡಬಹುದು 0.24, 0.95, ಈಗ 1.86. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಪೂನಾವಾಲಾ ಫಿನ್ಕಾರ್ಪ್ ಮಾಡಿದೆ. ಬಟ್ ಇದೊಂದು ಫೈನಾನ್ಸಿಂಗ್ ಕಂಪನಿ ಆಗಿರೋದ್ರಿಂದ ನಾವು NPS ನೋಡ್ಬೇಕಾಗುತ್ತೆ. NPS ನೋಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಅಲ್ಲಿ ಹೇಗಿದೆ ಪರ್ಫಾರ್ಮೆನ್ಸ್, ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಅದು ಬಹಳ ಮುಖ್ಯ ಆಗುತ್ತೆ. ಆ ವಿಚಾರಕ್ಕೆ ಬಂದ್ರೆ ನಾನೀಗ ಕಂಪನಿಯ ಪ್ರೆಸೆಂಟೇಷನ್ ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಗ್ರಾಸ್ NPA. ಇದನ್ನ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡಬೇಕು, ಯಾಕಂದ್ರೆ ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ನಂಬರ್ಸ್ ಚೇಂಜ್ ಇರುತ್ತೆ. ಅಂದ್ರೆ ಲೋನ್ ಕೊಡೋ ನಂಬರ್ಸ್ ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ 100 ಕೋಟಿ ಕೊಟ್ಟಾಗ ಇರುವಂತಹ ಪರ್ಸೆಂಟೇಜ್ಗೂ ಅದೇ 500 ಕೋಟಿ ಲೋನ್ ಕೊಟ್ಟಾಗ ಇರುವಂತಹ ಪರ್ಸೆಂಟೇಜ್ಗೂ ಡಿಫರೆನ್ಸ್ ಇರುತ್ತೆ. ಹಾಗಾಗಿ ನಾವು ಕೋಟಿಗಳಲ್ಲಿ ನೋಡದೆ ಪರ್ಸೆಂಟೇಜ್ ಅಲ್ಲಿ ನೋಡೋದು ಬೆಟರ್. ಅದೇ ನಮಗೆ ಕ್ಲಿಯರ್ ಪಿಕ್ಚರ್ ಅನ್ನ ಕೊಡೋದು. ಗ್ರಾಸ್ NPA ಗೆ ಬಂದ್ರೆ ನೋಡಬಹುದು ಡಿಸೆಂಬರ್ 2025 ಅಂದ್ರೆ ಈ ಕ್ವಾರ್ಟರ್ ಅಲ್ಲಿ 1.51% ಇದೆ. ಹಿಂದಿನ ಕ್ವಾರ್ಟರ್ ಅಲ್ಲಿ ನೋಡಬಹುದು 1.59 ಇತ್ತು. ಹಾಗೆ ಹಿಂದಿನ ವರ್ಷ 1.85 ಇತ್ತು. ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು, ಕಂಪನಿಯ ಗ್ರಾಸ್ NPA ಕಡಿಮೆ ಆಗಿದೆ. ಅಂದ್ರೆ ಗುಡ್ ನ್ಯೂಸ್. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಇನ್ನು ನೆಟ್ NPA ಕೂಡ ನೋಡಬಹುದು, ಹಿಂದಿನ ವರ್ಷ 0.81% ಇತ್ತು, ಈಗ 0.8% ಇದೆ. ಹಿಂದಿನ ಕ್ವಾರ್ಟರ್ ಅಲ್ಲಿ ಕೂಡ 0.81% ಇತ್ತು. ನೆಟ್ NPA ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಪೂನಾವಾಲಾ ಫಿನ್ಕಾರ್ಪ್. ಒಳ್ಳೆ ಬೆಳವಣಿಗೆ, ರಿಸಲ್ಟ್ ಸಾಲಿಡ್ ಇದೆ, ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ನೋಡಿದಾಗ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ರಿಸಲ್ಟ್ ಅನೌನ್ಸ್ ಆಗಿದೆ. ಹಾಗಾಗಿ ನಮ್ಗೆ ಸೋಮವಾರನೇ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದು. ಲೆಟ್ಸ್ ಸಿ. ಹಾಗೆ ಪೂನಾವಾಲಾ ಫಿನ್ಕಾರ್ಪ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು. NCLT ಅಪ್ರೂವ್ಸ್ ಪೂನಾವಾಲಾ ಫೈನಾನ್ಸ್ ಡಿಮರ್ಜರ್ ಸ್ಪ್ಲಿಟ್ಟಿಂಗ್ ಲೆಂಡಿಂಗ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅಂದ್ರೆ ಈ ಕಂಪನಿಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಇದೆ. ಅದನ್ನ ಡಿಮರ್ಜ್ ಮಾಡ್ಲಿಕ್ಕೆ NCLT ಅಪ್ರೂವಲ್ ಅನ್ನ ಕೊಟ್ಟಿದೆ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕೂಡ ಬಂದಿದೆ. ನೀವು ಇಲ್ಲಿ ನೋಡಬಹುದು, ಪೂನಾವಾಲಾ ಫೈನಾನ್ಸ್ ಅಂಡ್ ಇಟ್ಸ್ ರಿಯಲ್ ಎಸ್ಟೇಟ್ ಎಂಟಿಟೀಸ್ ಕ್ಲಿಯರಿಂಗ್ ದ ವೇ ಫಾರ್ ಮಲ್ಟಿ ಸ್ಟೆಪ್ ಡಿಮರ್ಜರ್ ಏಮ್ಡ್ ಅಟ್ ಸ್ಪ್ಲಿಟ್ಟಿಂಗ್ ದ ಲೆಂಡಿಂಗ್ ಅಂಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಲೆಂಡಿಂಗ್ ಅಂದ್ರೆ ಫೈನಾನ್ಸಿಂಗ್ ಬಿಸ್ನೆಸ್ ಏನಿದೆ ಅದನ್ನ ಸಪರೇಟ್ ಆಗಿ ಇಟ್ಕೊಳ್ಳೋದು, ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಸಪರೇಟ್ ಆಗಿ ಮಾಡುವಂತದ್ದು. ಈ ಡಿಸಿಷನ್ ಗೆ ಕೂಡ ಅಪ್ರೂವಲ್ ಸಿಕ್ಕಿದೆ NCLT ಇಂದ ನಿನ್ನೆ. ಈ ಒಂದು ಸುದ್ದಿ ಕೂಡ ಬಂದಿದೆ. ಇಲ್ಲಿ ನೋಡಬಹುದು 2 ಎಂಟಿಟೀಸ್ ಇದೆ ರಿಯಲ್ ಎಸ್ಟೇಟ್.
ರೈಸಿಂಗ್ ಸನ್ ಹೋಲ್ಡಿಂಗ್ಸ್ ಅಂತ ಇದೆ, ಹಾಗೆ ಸಿನರ್ಜಿಸ್ಟ್ ರಿಯಾಲ್ಟರ್ಸ್ ಅಂತ ಇದೆ. ಎರಡನ್ನು ಸೇರಿಸಿ ಒಂದು ರಿಯಲ್ ಎಸ್ಟೇಟ್ ಕಂಪನಿಯನ್ನಾಗಿ ಮಾಡೋದು, ಇನ್ನೊಂದು ಪೂನಾವಾಲಾ ಫಿನ್ಕಾರ್ಪ್ ಅಥವಾ ಫೈನಾನ್ಸ್ ಇದು ಒಂದು ಇರುತ್ತೆ. ಇದ್ರ ಬಗ್ಗೆ ಕೂಡ ಸುದ್ದಿ ಬಂದಿದೆ, ನೋಡೋಣ ಈ ಎಲ್ಲ ಸುದ್ದಿಗೆ ಸೋಮವಾರ ಸ್ಟಾಕ್ ಅಲ್ಲಿ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್. ಈ ಕಂಪನಿ ಕೂಡ ನಿನ್ನೆ ರಿಸಲ್ಟ್ ಅನ್ನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದೆ. ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ, ರಿಲಯನ್ಸ್ ಇಂಡಸ್ಟ್ರೀಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಅಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ 1 ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ನಮ್ಮ ಭಾರತದ ಅತಿ ದೊಡ್ಡ ಕಂಪನಿಗಳಲ್ಲಿ ಟಾಪ್ ಅಲ್ಲಿರುವಂತದ್ದು. ಎರಡನೇದು TCS ಬರುತ್ತೆ, ಮೊದಲನೇ ಸ್ಥಾನದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ. ಈ ಕಂಪನಿ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ. ಹಾಗೆ ಇಲ್ಲಿ ಕನ್ಸಾಲಿಡೇಟೆಡ್ ನಂಬರ್ ಅನ್ನು ನೋಡಬೇಕು, ಯಾಕಂದ್ರೆ 106 ಕಂಪನಿಗಳಿದೆ ಇದರ ಅಂಡರ್. ಒಂದಲ್ಲ ಎರಡಲ್ಲ 106 ಕಂಪನಿಗಳಿದೆ. ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ನೋಡಬಹುದು, ಇಲ್ಲಿದೆ ಇವೆಲ್ಲ ಕಂಪನೀಸ್ ರಿಲಯನ್ಸ್ ನ ಸಬ್ಸಿಡಿಯರೀಸ್. ಆಲ್ಮೋಸ್ಟ್ 5-6 ಪೇಜ್ ಈ ಕಂಪನಿಗಳ ನೇಮೇ ಇದೆ. ಹಾಗಾಗಿ ನಾವು ಇಲ್ಲಿ ಕನ್ಸಾಲಿಡೇಟೆಡ್ ನಂಬರ್ ಅನ್ನೇ ನೋಡಬೇಕು, ನೋಡೋಣ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ಸೇಮ್ ಇದೆ, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್. ಕಂಪನಿಯ ಅದರ್ ಇನ್ಕಮ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ. 4,900, 4,400, 4,200 ಇದೆ. ಟೋಟಲ್ ಇನ್ಕಮ್ ನೋಡೋಣ. ಹಿಂದಿನ ವರ್ಷ 2,48,079 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 2,63,380 ಕೋಟಿ, ಈಗ 2,74,410 ಕೋಟಿ ಇದೆ. ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ಕಮ್ ವೈಸ್. ನಂತರ ಎಕ್ಸ್ಪೆನ್ಸಸ್ಗೆ ಬಂದ್ರೆ, ಹಿಂದಿನ ವರ್ಷ ಕಂಪನಿ 2,19,436 ಕೋಟಿಯನ್ನು ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 2,34,556, ಈಗ 2,44,713 ಕೋಟಿಯನ್ನು ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು. ಹಿಂದಿನ ವರ್ಷ 28,643 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 29,124 ಕೋಟಿ, ಈಗ 29,697 ಕೋಟಿ ಆಗಿದೆ. ಇಯರ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದ್ರೆ ನೋಡೋದು ಪ್ಯಾಟ್ 21,804 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 22,146, ಈಗ 22,167 ಆಗಿದೆ. ಲಾಸ್ಟ್ ಕ್ವಾರ್ಟರ್ ಹೋಲಿಸಿದ್ರೆ 20 ಕೋಟಿ ಜಾಸ್ತಿ ಆಗಿದೆ, ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಬಟ್ ಲಾಸ್ಟ್ ಇಯರ್ ಹೋಲಿಸಿದ್ರೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. 22,000 ಕೋಟಿ ನೆಟ್ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಇದಕ್ಕೆ ಹೇಳೋದು ನಂಬರ್ 1 ಕಂಪನಿ ಅಂತ ಮಾರ್ಕೆಟ್ ಕ್ಯಾಪ್ ವೈಸ್. 22,000 ಕೋಟಿ ನೆಟ್ ಪ್ರಾಫಿಟ್ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಸಾವಿರಾರು ಕಂಪನಿಗಳಿದೆ, ಅದರೊಳಗಡೆ ಮಾರ್ಕೆಟ್ ಕ್ಯಾಪ್ ಇರುವಂತವು. ನಂಬರ್ಸ್ ಡೀಸೆಂಟ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್. ಬಟ್ ರಿಯಾಕ್ಷನ್ ಗೆ ನಾವು ಸೋಮವಾರದವರೆಗೂ ಕಾಯ್ಬೇಕಾಗುತ್ತೆ. ಇನ್ನು EPS ವೈಸ್ ನೋಡಿದ್ರೆ 13.7, 13.42, 13.78 ಒಂದು ಸೈ ಪ್ರಪೋರ್ಷನೇಟ್ ಅಲ್ಲಿ ಇದು ಕೂಡ ಅಡ್ಜಸ್ಟ್ ಆಗುತ್ತೆ, ಅದೇ ರೀತಿ ಇಂಪ್ರೂವ್ ಆಗಿದೆ ನೋಡಬಹುದು. ಇನ್ನು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯ ಮೇಜರ್ ಸೆಗ್ಮೆಂಟ್ಸ್ ಅಂದ್ರೆ ಆಯಿಲ್ ಟು ಕೆಮಿಕಲ್ ನೋಡಬಹುದು. ಹಿಂದಿನ ವರ್ಷ 1,49,595 ಇತ್ತು. ಹಿಂದಿನ ಕ್ವಾರ್ಟರ್ಲಿ 1,60,558, ಈಗ 1,62,095 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಆಯಿಲ್ ಟು ಕೆಮಿಕಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಆಯಿಲ್ ಅಂಡ್ ಗ್ಯಾಸ್ ಸ್ವಲ್ಪ ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 6,370, 6,058, ಈಗ 5,833 ಕೋಟಿ ಇದೆ. ರಿಟೇಲ್ ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 90,351, 90,544, 97,912 ಸಾಲಿಡ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಟೇಲ್ ಸೆಗ್ಮೆಂಟ್. ಇನ್ನು ಡಿಜಿಟಲ್ ಸರ್ವಿಸಸ್ ಅಂದ್ರೆ ಜಿಯೋ ಪ್ಲಾಟ್ಫಾರ್ಮ್ ನೋಡಬಹುದು. 39,733, 43,617, ಈಗ 44,653. ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಇನ್ನು ಅದರ್ ಸೆಗ್ಮೆಂಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಎಲ್ಲ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಆಯಿಲ್ ಅಂಡ್ ಗ್ಯಾಸ್ ಮಾತ್ರ ಸ್ವಲ್ಪ ಹಿಂದೆ ಉಳಿದಿದೆ ಬೇರೆ ಸೆಗ್ಮೆಂಟ್ ಗಳಿಗೆ ಹೋಲಿಸಿದ್ರೆ. ಇನ್ನು ಜಿಯೋ ಪ್ಲಾಟ್ಫಾರ್ಮ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ಅರ್ಪು ಎಷ್ಟಿದೆ, ಅವರೇಜ್ ರೆವೆನ್ಯೂ ಪರ್ ಯೂಸರ್ ಅರ್ಪು. ಟೆಲಿಕಾಂ ನಂಬರ್ಸ್ ಅನ್ನು ನೋಡುವಾಗ ಇದನ್ನು ನೋಡೋದು ಬಹಳ ಇಂಪಾರ್ಟೆಂಟ್. ಹೇಗೆ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಫುಡ್ ಫಾಲ್ಸ್ ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಅರ್ಪು ಟೆಲಿಕಾಂ ಇಂಡಸ್ಟ್ರಿಯಲ್ಲಿ 213.7 ಇದೆ. ಅಂದ್ರೆ ಪ್ರತಿಯೊಬ್ಬ ಯೂಸರ್ ಇಂದ ಕಂಪನಿ 213 ರೂಪಾಯಿ ರೆವೆನ್ಯೂ ಪಡ್ಕೊಳ್ತಾ ಇದೆ. ಅವರೇಜ್ ರೆವೆನ್ಯೂ 213.7 ರೂಪಾಯಿ ಇದೆ. Q3 2025 ಅಲ್ಲಿ ಇದು 203.3 ಇತ್ತು, 5.1% ಅಪ್ ಆಗಿದೆ. ಇನ್ನು ರಿಲಯನ್ಸ್ ರಿಟೇಲ್ ವೆಂಚರ್ಸ್ 33% ಗ್ರಾಸ್ ರೆವೆನ್ಯೂಗೆ ಕಾಂಟ್ರಿಬ್ಯೂಟ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ, ಜೊತೆಗೆ 8.1% ಗ್ರೋತ್ ಅನ್ನ ಕಂಡಿದೆ Q3 ನಲ್ಲಿ. ಓವರ್ ಆಲ್ ಎರಡು ಮೇಜರ್ ಬಿಸಿನೆಸ್ ಸೆಗ್ಮೆಂಟ್ಸ್ ಟೆಲಿಕಾಂ ಹಾಗೂ ರಿಲಯನ್ಸ್ ರಿಟೇಲ್. ಆಯಿಲ್ ಟು ಕೆಮಿಕಲ್ ಇತ್ತು, ಈಗ ಆ ಸ್ಥಾನವನ್ನ ಈ ಎರಡು ಪಡ್ಕೊಳ್ತಾ ಇದಾವೆ. ಸ್ಟಿಲ್ ಈಗಲೂ ಆಯಿಲ್ ಟು ಕೆಮಿಕಲ್ ಟಾಪ್ ಅಲ್ಲಿ ಇದೆ, ಬಟ್ ಇವುಗಳು ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಆಯಿಲ್ ಟು ಕೆಮಿಕಲ್ ಈಗಲೂ ಕೂಡ ನೋಡಬಹುದು 55% ರೆವೆನ್ಯೂ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಬಟ್ ಗ್ರಾಜುಯಲಿ ಟೆಲಿಕಾಂ ಹಾಗೂ ರಿಟೇಲ್ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದಾವೆ. ನಂಬರ್ಸ್ ಡೀಸೆಂಟ್ ಇದೆ, ನೋಡೋಣ ಸೋಮವಾರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಆಕ್ಚುಲಿ ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ರಿಸಲ್ಟ್, ತುಂಬಾ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಸ್ಟಾಕ್ ಅಲ್ಲಿ ನೋಡಬಹುದು. 9.5% ಅಲ್ಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾದ್ರೆ ರಿಸಲ್ಟ್ ಏನು ಅಷ್ಟೊಂದು ಚೆನ್ನಾಗಿದೆಯಾ ಒಂದ್ಸಲ ನೋಡ್ಬಿಡೋಣ. ಇಲ್ಲಿರುವಂತ ನಂಬರ್ಸ್ ಎಲ್ಲಾನು ಕೂಡ ಲ್ಯಾಕ್ಸ್ ಅಲ್ಲಿ ಇದೆ. ಹಾಗೆ ನಾನು ಇಲ್ಲಿ ಸ್ಟ್ಯಾಂಡ್ ಅಲೋನ್ ನಂಬರ್ ಅನ್ನು ಓಪನ್ ಮಾಡಿದೀನಿ. ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಸ್ಟ್ಯಾಂಡ್ ಅಲೋನ್ ನೋಡಬೇಕು. ಸೊ ಹಾಗಾಗಿ ಸ್ಟ್ಯಾಂಡ್ ಅಲೋನ್ ನಂಬರ್ ಅನ್ನು ಓಪನ್ ಮಾಡಿದೀನಿ. ಟೋಟಲ್ ಇನ್ಕಮ್ ನೋಡಿದ್ರೆ
ಇಂದಿನ ವರ್ಷ ನೋಡಬಹುದು 7,72,490 ಲಕ್ಷ ಇತ್ತು. ಇಂದಿನ ಕ್ವಾರ್ಟರ್ಲಿ 7,82,433, ಈಗ 7,96,779 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಬಿಗ್ ಡಿಫರೆನ್ಸ್ ಅಲ್ಲ, ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಟೋಟಲ್ ಎಕ್ಸ್ಪೆಂಡಿಚರ್ 6,15,544, 6,18,016, ಈಗ 6,23,846 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. 1,56,946 ಇತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ಲಿ 1,64,417, ಈಗ 1,72,933 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ನಂತರ ಪ್ರಾವಿಷನಿಂಗ್ ಬರುತ್ತೆ, ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ ಅಲ್ಲಿ ಎಷ್ಟು ವಾಪಸ್ ಬಂದಿಲ್ಲ ಅನ್ನೋದಕ್ಕೆ ಪ್ರಾವಿಷನಿಂಗ್ ಮಾಡಿರುವಂತದ್ದು ನೋಡಬಹುದು. ಇಂದಿನ ವರ್ಷ 29,233 ಇತ್ತು. ಇಂದಿನ ಕ್ವಾರ್ಟರ್ಲಿ 36,309, ಈಗ 33,238 ಇದೆ. ಇಯರ್ಲಿ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ, ಒಂದು ರೆಡ್ ಸಿಗ್ನಲ್. ಬಟ್ ಕ್ವಾರ್ಟರ್ಲಿ ಡೌನ್ ಆಗಿದೆ ಪ್ರಾವಿಷನಿಂಗ್. 36,309ರಿಂದ 33,239 ಇಳಿದಿದೆ. ಈ ರೀತಿ ಪ್ರಾವಿಷನಿಂಗ್ ಇದೆ. ಇನ್ನು ಎಕ್ಸ್ಪೆನ್ಸಸ್ ನಂತರ, ಅಂದ್ರೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದರೆ 95,544 ಲಕ್ಷ, 95,526, ಈಗ 1,04,121. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ. ಇನ್ನು EPS ಅಲ್ಲಿ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. ಇಲ್ಲಿ 4.23, 3.89, 3.89. ನಂತರ NPA ರೇಷಿಯೋಸ್ ಹೇಗಿದೆ ಅದು ಬಹಳ ಇಂಪಾರ್ಟೆಂಟ್. ಗ್ರಾಸ್ NPA ನೋಡಬಹುದು 1.95 ಇತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ಲಿ 1.83, ಈಗ 1.72. ಅಂದ್ರೆ ಇಯರ್ಲಿ ಕ್ವಾರ್ಟರ್ಲಿ NPA ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ನೆಟ್ NPA ನಲ್ಲೂ ಕೂಡ ನೋಡಬಹುದು 0.49, 0.48, 0.42 ಇದೆ. NPA ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಹುಶಃ ಈ ಎಲ್ಲ ಪಾಯಿಂಟ್ಸ್ ನಿನ್ನೆ ರ್ಯಾಲಿಗೆ ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಸ್ಟಾಕ್ ಅಲ್ಲಿ. ಒಟ್ಟಿನಲ್ಲಿ ನಂಬರ್ಸ್ ಚೆನ್ನಾಗಿದೆ, ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಈಗಾಗಲೇ. ನೋಡೋಣ ಮುಂದುವರೆದು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಅಂದ್ರೆ ಸೋಮವಾರ ಬರುತ್ತೆ ಅಂತ. ನಾನಂತೂ ತುಂಬಾ ದಿನದಿಂದ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ. ಇವನ್ 2020 ಇಂದ ಕೂಡ ಆಲ್ಮೋಸ್ಟ್ ನನ್ನ ಪೋರ್ಟ್ಫೋಲಿಯೋದಲ್ಲಿ 60 ರೂಪೀಸ್ ಇಂದ ಕೂಡ ಇದೆ. ಫಸ್ಟ್ ಎಂಟ್ರಿ ನಂದು 60 ರೂಪೀಸ್. ಹಾಗೆ ರೀಸೆಂಟ್ ಗೆ 200 ಲೆವೆಲ್ ಅಲ್ಲೂ ಕೂಡ ಒಂದಷ್ಟು ಅವರೇಜಿಂಗ್ ಅನ್ನ ಮಾಡಿದೆ, ಒಳ್ಳೆ ಲಾಭವನ್ನ ಕೊಡ್ತಾ ಇದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಅಲ್ಲಿರುವಂತಹ ನಂಬರ್ ಗೆ ಕಾಲ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.